ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ, ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲರದು ಒಂದೇ ಕಮೆಂಟು, ಯಾವ ಟೈಪಲ್ಲಿ ಹಚ್ಕೋಬೇಕು, ಯಾವಾಗ ಮುಖ ತೊಳ್ಕೋಬೇಕು, ಅದು ಹಚ್ಕೊಂಡ್ಮೇಲೆ ಬೇರೆ ಕ್ರೀಮ್ ಯಾವುದಾದ್ರೂ ಹಚ್ಕೋಬೇಕಾ, ಹಚ್ಕೋಬಾರ್ದಾ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಅದು ಎಷ್ಟು ದಿನ ಹಚ್ಕೋಬೇಕು, ಎಲ್ಲಿವರೆಗೂ ಹಚ್ಕೋಬೇಕು ಅಂತ ಕೇಳ್ತಾ ಇದ್ದೀರಾ. ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ಕೆಲವೊಬ್ಬರಿಗೆ ನೋಡಿದ್ದಾರೆ, ಕೆಲವೊಂದೊಂದು ವಿಡಿಯೋಗಳು ಸಿಕ್ಕಿಲ್ಲ ಅನ್ಕೊತೀನಿ. ಅವ್ರಿಗೆ ಎಲ್ಲಾನು ಚೆಕ್ ಮಾಡ್ಬೋದಾಗಿತ್ತು, ಅಥವಾ ನಾನು ಪ್ರತಿಯೊಂದು ಭಂಗಿನ ವಿಡಿಯೋದು ಎಷ್ಟು ಮಾಡಿದ್ದೀನಿ ಅದರಲ್ಲಿ ಹಿಂದಿನ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಆದರೆ ನೋಡಿಲ್ಲ ಅನ್ಕೋತೀನಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಎಲ್ಲವನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅದು ಹೂವಿನಿಂದ, ಹೂವು ಯಾವ ರೀತಿ ತಗೋಬೇಕು, ಪೌಡ್ರ್ ಯಾವ ರೀತಿ ಮಾಡ್ಕೋಬೇಕು, ಯಾವ ಟೈಮಲ್ಲಿ ಹಚ್ಕೋಬೇಕು, ಯಾವ ಟೈಮಲ್ಲಿ ಮುಖ ತೊಳಿಬೇಕು, ಅದು ಹಚ್ಕೊಂಡ್ಮೇಲೆ ಬೆಳಗ್ಗೆ ಏನು ಹಚ್ಕೋಬೇಕು, ನೈಟ್ ಏನು ಹಚ್ಕೋಬೇಕು, ಎಲ್ಲವನ್ನು ಪೂರ್ತಿಯಾಗಿ ನಿಮಗೆ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರನ್ನು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಿಮಗೆ ಆಸಕ್ತಿ ಇದ್ದರೆ ಮಾತ್ರ, ಯಾರಿಗೂ ಒತ್ತಾಯ ಆಗಲ್ಲ. ಯಾಕಂದರೆ ಒಂದು ಸ್ವಲ್ಪ ನೋಡಿ ಸ್ವಲ್ಪ ಬಿಟ್ಟರೆ ಅದರಲ್ಲಿ ಏನೂ ಗೊತ್ತಾಗಲ್ಲ. ಇನ್ನು ಮುಂದೆ ಏನು ಹೇಳಿರ್ತೀವಿ ಅಂತ ಗೊತ್ತಾಗಲ್ಲ. ಹಿಂದೆ ನೋಡಿದ್ರೆ ಮುಂದಕ್ಕೆ ಬಿಟ್ಬಿಟ್ರೆ ಅದು ಗೊತ್ತಾಗಲ್ಲ, ಅಥವಾ ಹಿಂದೆ ಬಿಟ್ಟು ನೀವು ಮುಂದೆ ನೋಡಿದ್ರೆ ಅಲ್ಲಿ ಏನು ಹೇಳಿರ್ತೀವಿ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತುಂಬ ಕಮ್ಮಿ ಟೈಮಲ್ಲಿ ಈ ವಿಡಿಯೋನ ಮಾಡ್ತೀನಿ. ನೀವು ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಾ ಇರೋದು. ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತಾ ಇದ್ದೀನಿ, ಆದರೂ ಆ ಡೌಟ್ ಕ್ಲಿಯರ್ ಆಗ್ತಾನೇ ಇಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೇ ಹೇಳ್ಬಿಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡ್ಕೊಂಬನ್ನಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಮಾಡಿದ್ದೀನಿ, ಯಾವ ರೀತಿ ಮಾಡಬೇಕು, ಎಲ್ಲವನ್ನು ಕ್ಲಿಯರ್ ಆಗಿದೆ ವಿಡಿಯೋದಲ್ಲಿ. ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದೇ ಥರನೇ ನಾನು ಹಿಂದೆ ಹೇಳಿದ್ದೀನಿ, ಆದರೆ ಅದು ಹೇಳ್ತೀನಿ, ಅದು ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು, ನೀವು ನೋಡಿಲ್ಲ ಅಂತ ನಾನು ಅನ್ಕೋತೀನಿ. ತುಂಬ ವಿಡಿಯೋದಲ್ಲಿನೂ ಹೇಳಿದ್ದೀನಿ. ಭಂಗಿನ ವಿಡಿಯೋ ಎಷ್ಟು ಮಾಡಿದ್ದೀನಿ ಅದ್ರ ಲಿಂಕ್ಗಳನ್ನ ನಾನು ಈ ವಿಡಿಯೋದೊಳಗೆ ಕೊಟ್ಟಿರ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಈ ವಿಡಿಯೋದಾಗೂ ಕೊಡ್ತೀನಿ. ಭಂಗಿನ ಬಗ್ಗೆ ತುಂಬ ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಒಂದು 4-5 ವಿಡಿಯೋ ಮಾಡೋಕ್ಕಿಂತ ಜಾಸ್ತಿ ಏನು ಮಾಡಿಲ್ಲ. ಯಾಕಂದರೆ ನನಗೆ ನಾನು ಬಳಸಿದ ಮೇಲೆ ನನಗೆ ಚೆನ್ನಾಗಿ ಅನಿಸಿದ್ರೆ ನನ್ನಂಥ ಸ್ಕಿನ್ಗಾದರೂ ವರ್ಕ್ ಆಗಲಿ ಅಂತ ಹೇಳಿಬಿಟ್ಟು. ಯಾಕಂದರೆ ನನಗೆ ವರ್ಕ್ ಆಗಿದೆ ಅಂತ ನಿಮ್ಗೆ ಎಲ್ಲರಿಗೂ ವರ್ಕ್ ಆಗಬೇಕಂತ ಏನಿಲ್ಲ. ಯಾಕಂದರೆ ನಿಮ್ಮ ಸ್ಕಿನ್ ಬೇರೆಯೇ ಇರುತ್ತೆ, ನನ್ನ ಸ್ಕಿನ್ ಬೇರೆಯೇ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ಅದನ್ನು ಹಚ್ಕೋಬೋದು. ನಾನು ಹಾಕಿರುವಂಥ ವಿಡಿಯೋಸ್ಗಳ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು ನೀವು. ಈ ವಿಡಿಯೋದು ಪೂರ್ತಿಯಾಗಿ ನೋಡಿ ದಯವಿಟ್ಟು. ಯಾಕಂದರೆ ನಿಮಗೂ ಡೌಟ್ ಆಗಬಾರ್ದಲ್ವ. ಒಂದು ಏನಾದರೂ ಇವಾಗ ನನಗೂ ಅನಿಸುತ್ತೆ, ನಾನು ಯಾರ್ದಾದ್ರೂ ಒಂದು ಏನಾದರೂ ನೋಡಿ ಒಂದು ಬಳಸ್ಬೇಕಂದ್ರೆ ನನಗೂ 10 ಯೋಚನೆಗಳು ಬರುತ್ತೆ. ಅಯ್ಯೋ ಅದು ಏನಾಗುತ್ತೋ ಏನಿಲ್ಲೋ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಇದರಲ್ಲಿ ಕ್ಲಿಯರ್ ಆಗಿ ಎಲ್ಲವನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಪೂರ್ತಿಯಾಗಿ ವಿಡಿಯೋ ನೋಡಿ. ನೀವೆಲ್ಲರೂ ಕೇಳ್ತಾ ಇರೋದು ಇದೇ ಹೂವು ನೋಡಿ, ಈ ಥರ ಗಿಡ ಬರುತ್ತೆ, ಈ ಥರ ಎಲೆಗಳಿರುತ್ತೆ, ಹೂವನ್ನು ಈ ಥರ ಇರುತ್ತೆ. ಹೂವು ನೋಡಿದ್ರೆ ಸಾಕು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದೇ ಗಿಡ ಅಂತ ಹೇಳ್ಬಿಟ್ಟು. ಈ ಥರ ಕಾಯಿಗಳು ಬರುತ್ತೆ. ಈ ಗಿಡ ಏನಿದೆ ನೋಡಿ, ಬೇರಿಂದ ತುದಿವರೆಗೂ ಇದು ತುಂಬ ಆಯುರ್ವೇದಕ ಉಪಯೋಗ ಬರುತ್ತೆ. ಅಷ್ಟು ಒಳ್ಳೆ ಗುಣ ಇದೆ ಈ ಗಿಡದಲ್ಲಿ, ತುಂಬ ಒಳ್ಳೆ ಗಿಡ. ಹಾಗೆ ಪ್ರತಿಯೊಂದೂ ಔಷಧಕ್ಕೆ ಬರುತ್ತೆ. ಕೈಕಾಲು ಮುರಿದ್ರೂ ಕೂಡ ಇದರಿಂದ ನಾವು ಸರಿ ಮಾಡ್ಕೋಬೋದು, ಅಷ್ಟರ ಮಟ್ಟಿಗೆ ಇದು ಒಳ್ಳೆಯ ಗಿಡ. ಈಗ ನಾವು ಸದ್ಯಕ್ಕೆ ಹೂವನ್ನು ಬಳಸ್ಕೊಂಡು ನಮ್ಮ ಭಂಗನ್ನು ಯಾವ ರೀತಿ ಹೋಗಿಸ್ಕೊಳ್ಳೋದಂತ ಹೇಳ್ತೀನಿ. ಈ ಹೂವಿದೆ ನೋಡಿ, ಕ್ಲೀನಾಗಿ ಹೂವು ಮಾತ್ರ ತಗೊಳ್ರಿ. ಹೂವು ತಗೊಂಡು ಒಂದು ನೆರಳಲ್ಲಿ ಒಣಗಿಸ್ರಿ. ಬಿಸಿಲ ಹಾಕಕ್ಕೆ ಹೋಗ್ಬೇಡ್ರಿ. ಪೇಪರ್ ಮೇಲೆ ಅಥವಾ ಬಟ್ಟೆ ಮೇಲೆ ಹಾಕಿ ನೆರಳಾಗಿ ಒಣಗಿಸ್ರಿ. ಅದು ಪುಡಿ ಆಗಬೇಕು, ಕೈ ಹಿಂಗೆ ಹಿಡಿದು ಬಿಟ್ರೆ. ಆವಾಗ ಒಣಗಿಸಿದಾದ್ಮೇಲೆ ಮಿಕ್ಸಿಗೆ ಹಾಕಿ ಈ ರೀತಿ ನೀವು ಅದನ್ನು ಪೌಡ್ರನ್ನ ಮಾಡ್ಕೊಳ್ರಿ. ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಒಂದು ಹಿಟ್ಟು ಸೋಸೆ ಜಲ್ಲುಡೆ ಹಾಕಿ ಸೋಸಿ ನೀವು ತೆಗೆದುಬಿಟ್ಟು ಈ ಥರ ಡಬ್ಬಿ ಒಳಗೆ ಹಾಕಿ ಎತ್ತಿ ಇಟ್ಕೊಳ್ರಿ. ಒಂದು 6 ತಿಂಗಳು ಬರೋವ್ರಿಗೆ ಇಟ್ಕೋಬೋದು, 3 ತಿಂಗಳು, ಅಥವಾ ನಿಮ್ಗೆ ಅವಾಗವಾಗ ಸಿಗ್ತಾವ ಅಂದ್ರೆ ನೀವು ಹಾಗೆ ಕೂಡ ಮಾಡ್ಕೋಬೋದು. ವಾರ 2 ವಾರಕ್ಕೆ, ತಿಂಗಳಿಗೆ ಅದು ಹೇಳಿ. ಅಂದರೆ ಹೂವಿನ ಸೀಸನ್ ಅಂತ ಇರ್ತೈತಿಲ್ಲ, ಆ ಟೈಮಲ್ಲಿ ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೂ ಕೂಡ ಒಳ್ಳೆಯದು. ನಾನು ಈ ಡಬ್ಬಿಯಲ್ಲಿ ಅರ್ಧ ಡಬ್ಬಿ ಪೌಡ್ರನ್ನ ಮಾಡ್ಕೊಂಡು ಬಂದಿದ್ದೆ. ಇದರಲ್ಲಿ ಇನ್ನು ಸ್ವಲ್ಪನೇ ಉಳಿದಿರೋದು. ಇನ್ನೂ ಸ್ವಲ್ಪ ನಾನು ಏನು ಮಾಡಿದ್ದೀನಿ ಅಂತ ಇಲ್ಲಿ ಮುಂದೆ ನಿಮಗೆ ತೋರಿಸ್ತೀನಿ. ಮತ್ತು ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಕೂಡ ನಾನು ನಿಮಗೆಲ್ಲ ಹೇಳ್ತೀನಿ. ಇಲ್ಲಿ ನೋಡ್ರಿ, ಹುರಿದು ಇಟ್ಕೊಂಡಿದ್ದೀನಿ. ಹುರಿದು ಈ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ. ಬಂಗು ನೀಟಾಗಿ ಹೋಗುತ್ತೆ. ಆಮೇಲೆ ಕಪ್ಪು ಕಲೆಗಳಂತೂ ಸ್ವಲ್ಪ ಕೂಡ ಉಳ್ಕೊಳ್ಳಲ್ಲ, ಕ್ಲಿಯರಾಗಿ ಕಪ್ಪು ಕಲೆ ಹೋಗುತ್ತೆ. ಮುಖದ ಮೇಲೆ ಒಂದು ಶೈನಿಂಗ್ ಬರುತ್ತೆ. ಹಾಗೆ ಮತ್ತು ಕಲರ್ ಕೂಡ ನಮಗೆ ಬ್ಲ್ಯಾಕ್ ಕಲರ್, ಸ್ವಲ್ಪ ಬ್ಲ್ಯಾಕ್ ಆಗಿದ್ರೆ ಕೂಡ ವೈಟ್ ಆಗಿ ಬರುತ್ತೆ ಮುಖ. ತುಂಬಾ ಒಳ್ಳೆ ಪೌಡರ್, ಮ್ಯಾಜಿಕ್ ಪೌಡರ್ ಅಂತಾನೆ ಹೇಳ್ಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು. ನಮಗೆ 1 ರೂಪಾಯಿ ಕೂಡ ಇದ್ರೆ ನಮಗೆ ಖರ್ಚಿಲ್ಲ. 1 ರೂಪಾಯಿ ಕೂಡ ಖರ್ಚಿಲ್ಲದೇ
ನಾವು ಈ ಬಂಗು, ಕಪ್ಪು ಕಲೆಗಳು ಮತ್ತು ಪಿಂಪಲ್ಸು ಕೂಡ ನಮಗೆ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ಪಿಂಪಲ್ಸೇ ಬರಲ್ಲ, ಆ ರೇಂಜಿಗೆ ಆಗುತ್ತೆ. ನನಗಂತೂ ಎಷ್ಟು ಪಿಂಪಲ್ಸ್ ಬರ್ತಾ ಇತ್ತು. ಇದು ಬಳಸಿದ ಮೇಲೆ ನನಗೆ ತಿಂಗಳಲ್ಲಿ 1 ಅಥವಾ 2 ಈ ಥರ ಅಲ್ಲೇ ಬರುತ್ತೆ, ಅಲ್ಲೇ ಕರ್ಗೋಗ್ಬಿಡುತ್ತೆ. ಆ ಥರ ಆಗ್ತಾಯಿದೆ. ಪಿಂಪಲ್ಸ್ ಕೂಡ ಆಗ್ತಾ ಇಲ್ಲ. ತುಂಬಾ ಒಳ್ಳೆಯದು. ಮತ್ತು ನೀವು ಕೇಳ್ತಿರಂಗೆ ಇದು ನಮಗೆ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ. ಖಂಡಿತ ನಿಮಗೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಇದು ತುಂಬಾ ಒಳ್ಳೆಯದು. ಎಂಥ ಸೂಕ್ಷ್ಮ ಸ್ಕಿನ್ ಇದ್ದರೂ ಕೂಡ ನಿಮಗೆ, ಎಂಥ ಸೂಕ್ಷ್ಮ ಚರ್ಮ ಇದ್ದರೂ ಕೂಡ ನಿಮಗೆ ಇದು ಏನೂ ತೊಂದರೆ ಆಗಲ್ಲ ಇದರಿಂದ. ಇಲ್ಲಿ ಏನಂದರೆ ಒಂದು ಹೂವಿನ ಪೌಡರು ಮತ್ತು ಕೊಬ್ಬರಿ ಎಣ್ಣೆ ಇರೋದ್ರಿಂದ ನಿಮಗೆ ಯಾವುದೇ ಇಲ್ಲಿ ತೊಂದರೆಗಳನ್ನು ಆಗಲ್ಲ. ನೀವು ಕೊಬ್ಬರಿ ಎಣ್ಣೆಯಲ್ಲಿ ಆ ಪೌಡ್ರನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ತಾ ಬನ್ನಿ. ಅಥವಾ ನಿಮಗೆ ಕೊಬ್ಬರಿ ಎಣ್ಣೆ ಸೆಟ್ ಆಗಲ್ಲ ಅಂದರೆ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಜೇನುತುಪ್ಪ ಸೆಟ್ ಆಗಿಲ್ಲ ಅಂದರೆ ಮೊಸರು ಅಥವಾ ಹಾಲು, ಇದು ಯಾವುದು ಸೆಟ್ ಆಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿರೋದು ಇಷ್ಟೇ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ರೋಸ್ ವಾಟರ್ ನಿಮ್ಗೆ ಏನಾದರೂ ಸೆಟ್ ಆಗ್ತಿತ್ತು ಅಂದರೆ ಅದರಲ್ಲಿ ಬೇಕಾದರೆ ನೀವು ಹಚ್ಕೋಬೋದು ಮಿಕ್ಸ್ ಮಾಡಿ. ಇದು ನೈಟೇ ಹಾಕೋಬೇಕು ನೀವು, ಬೆಳಿಗ್ಗೆ ಎಲ್ಲ ಹಾಕೊಳ್ಳೋಕ್ಕಾಗಲ್ಲ, ನೈಟ್ ಹಚ್ಕೊಳ್ಬೇಕಾಗತ್ತೆ. ಯಾಕಂದರೆ ಬೆಳಗಿನ ಟೈಮು 1 ಅವರ್ 2 ಅವರ್ ಹಚ್ಕೊಂಡು ಮುಖ ತೊಳೆದ್ರೆ ಇದು ಮುಖಕ್ಕೆಲ್ಲ ಅಷ್ಟು ಸರಿಯಾಗಿ ಹೊಂದಲ್ಲ. ಇದು ನೈಟ್ ಫುಲ್ಲು ಬಿಟ್ಬಿಡಬೇಕು. ಹಾಗಾಗಿ ಇದನ್ನು ನೈಟೇ ನೀವು ಅಪ್ಲೈ ಮಾಡ್ಕೋಬೇಕು. ಮತ್ತು ನೈಟ್ ಕ್ರೀಮ್ ನೀವೇನಾದರೂ ಬಳಸ್ತಿದ್ರೆ ದಯವಿಟ್ಟು ಬಳಸೋಕೆ ಹೋಗ್ಬಿಡಿ, ಬಿಟ್ಬಿಡಿ, ಇವತ್ತಿಗೆ ಬಿಟ್ಬಿಡಿ. ನೈಟ್ ಕ್ರೀಮ್ ಯಾವುದೂ ಬಳಸೋಕೆ ಹೋಗ್ಬಿಡಿ. ಡೇ ಟೈಮಲ್ಲಿ ಫೇರ್ ಅಂಡ್ ಲವ್ಲಿ ಅದು ಇದು ಎಲ್ಲ ಹಾಕ್ತಾ ಇರ್ತಿರಲ್ಲ, ಅಂಥವ್ರಿಗೆ ಕೂಡ ಏನಾಗುತ್ತೆ, ಬೇರೆ ಕ್ರೀಮ್ ಹಾಕಿದಾಗ ಯಾವುದೇ ನೀವು ಕ್ರೀಮು ಬಂಗಿನ ಮೇಲೆ ಅಪ್ಲೈ ಮಾಡಿದಾಗ ಬಂಗು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ನೈಟ್ ಆಗಲಿ ಡೇ ಆಗಲಿ ಕ್ರೀಮ್ಗಳನ್ನು ಬಂಗಿನ ಮೇಲೆ ನಾವು ಅಪ್ಲೈ ಮಾಡಿದಾಗ ಬಂಗು ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ, ಆದರೆ ಅದು ಕಮ್ಮಿ ಆಗಲ್ಲ. ನಮ್ಮ ಬಂಗು ಎಷ್ಟಿರುತ್ತೋ ಅಷ್ಟೇ ಬಿಟ್ಬಿಡ್ಬೇಕು. ಅದಕ್ಕೆ ಯಾವುದೇ ಕ್ರೀಮ್ ಬಳಸೋಕೆ ಹೋಗಬಾರ್ದು. ನೀವು ಸನ್ಸ್ಕ್ರೀನ್ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಬೇರೆ ಕ್ರೀಮ್ಗಳನ್ನ ಹಚ್ಚೋದು ಸ್ವಲ್ಪ ಕಮ್ಮಿ ಮಾಡಿ ಬಂಗಿರೋರು. ಹಾಗಾಗಿ ನಾನಂತೂ ಯಾವುದೇ ಕ್ರೀಮ್ ಆಗಲಿ ಪೌಡ್ರ್ ಆಗಲಿ ಏನೂ ಬಳಸಲ್ಲ. ಹಾಗಾಗಿ ಅದು ಎಷ್ಟಿದೆ ಅಷ್ಟೇ ಇತ್ತು, ಬಂಗು ಜಾಸ್ತಿ ಆಗಿರಲಿಲ್ಲ ನನಗೆ. ಈಗೇನಿಲ್ಲ ಅಂದರೆ ಒಂದು 6-7 ವರ್ಷ ಮೇಲೆ ಆಯಿತು ನನಗೆ ಈ ಬಂಗಾಗಿ. ಆದರೆ ಅದು ಅಷ್ಟೇ ಉಳ್ಕೊಂಡ್ಬಿಟ್ಟಿದೆ, ಹೆಚ್ಚು ಆಗಿಲ್ಲ ಕಮ್ಮಿ ಆಗಿಲ್ಲ. ಈಗ ಇದು ಹಚ್ಕೊಂಡ್ಮೇಲೆ ಸ್ವಲ್ಪ ಲೈಟಾಗಿ ಹೋಗ್ತಾ ಇದೆ. ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿದ್ರಿ ನೀವು, ತುಂಬ ಕಮೆಂಟ್ ಮಾಡಿ ಕೇಳಿದ್ದೀರಾ ಇದರಿಂದ ಸೈಡ್ ಎಫೆಕ್ಟ್ ಅಂತ. ದಯವಿಟ್ಟು ಏನು ಸೈಡ್ ಎಫೆಕ್ಟ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆರಾಮಾಗಿ ನೀವು ಹಚ್ಕೋಬೋದು. ಮತ್ತು ನಾನು ಇವಾಗ ಹೇಳ್ದಂಗೆ ಇಂಗ್ಲೀಷ್ದು ಅದು ಬರುತ್ತಲ್ಲ ಮೆಡಿಸಿನ್ಗಳು, ಅದು ಯಾವುದು ಮಾಡೋಕ್ಕೆ ಹೋಗಬೇಡಿ. ಯಾವುದು ಕ್ರೀಮು ಅಪ್ಲೈ ಮಾಡಬೇಡಿ, ಏನೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಮಾಡಿ ನಿಮಗೆ ಸುಮಾರು ಇನ್ನೂ ಮನೆ ಮದ್ದುಗಳನ್ನ ತಿಳಿಸಿದ್ದೀನಿ. ಅದು ಕೂಡ ನೀವು ನೋಡಿ ಅದು ಬಳಸಿ, ಅದಕ್ಕೂ ಕೂಡ ಹೋಗುತ್ತೆ. ಕೆಲವೊಬ್ರಿಗೆ ಅದು ಸೆಟ್ ಆಗುತ್ತೆ, ಕೆಲವೊಬ್ರಿಗೆ ಇದು ಸೆಟ್ ಆಗುತ್ತೆ. ಇದಂತೂ ತುಂಬ ವರ್ಕ್ ಆಗುತ್ತೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಎಷ್ಟು ಒಳ್ಳೇದಂದರೆ ಅಷ್ಟು ಒಳ್ಳೇದಿದು. ನೀವು ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು, ಏನು ಭಯ ಬೇಡ. ಮತ್ತು ಈ ರೀತಿ ನೀವು ಅಪ್ಲೈ ಮಾಡಿಕೊಂಡು ನೈಟು ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಮುಖನ ತೊಳ್ಕೊಳ್ಳಿ. ತಣ್ಣೀರಲ್ಲಿ ಮುಖ ತೊಳಿಬೇಕಾದ್ರೆ ಯಾವುದೇ ಸೋಪ್ ಆಗಲಿ ಮತ್ತು ಫೇಸ್ ವಾಶು ಆ ಥರದ್ದು ಯಾವುದು ಬಳಸೋಕೆ ಹೋಗ್ಬೇಡಿ. ಎದ್ದ ಮೇಲೆ ನೀವು ಫಸ್ಟು ತಣ್ಣೀರಲ್ಲಿ ನೀಟಾಗಿ ಅದನ್ನು ಮುಖ ತೊಳ್ಕೊಂಬಿಡಿ. ನೀವು ಮುಖ ತೊಳೆಯುತ್ತಾನೆ ಅದು ಯಾವುದು ಮುಖದ ಮೇಲೆ ಆಯಿಲ್ ಫೀಲೇ ಇರಲ್ಲ, ನಿಮಗೆ ಆಯಿಲೆಲ್ಲ ಹೋಗ್ಬಿಡುತ್ತೆ. ಈ ರೀತಿ ನೆಕ್ ಹತ್ರ ನಿಮ್ಗೆ ಏನಾದರೂ ಬ್ಲ್ಯಾಕ್ ಇದ್ದರೆ ನೆಕ್ಕಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ, ಅದು ಕೂಡ ಹೋಗುತ್ತೆ. ಪಿಂಪಲ್ಸ್ ಕಲೆಗಳಂತೂ ಪೂರ್ತಿ ಕ್ಲಿಯರಾಗಿ ಹೋಗುತ್ತೆ. ನೆಕ್ ಹತ್ರ ಇರೋದು ಕೂಡ ಪೂರ್ತಿಯಾಗಿ ಹೋಗುತ್ತೆ. ನಿಮಗೆ ಹಚ್ಕೊಂಡ್ಮೇಲೆ ಕೈಯಲ್ಲಿ ಉಳ್ಕೊಂಡ್ರೆ ಏನು ಮಾಡಿಬಿಡ್ತೀರಾ, ಕೈ ತೊಳ್ಕೊಂಡ್ಬಿಡ್ತೀರ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಕೈನ ಹಾಗೆ ನಿಮಗೆ ಕೈ ಮೇಲೆಲ್ಲ ಈ ರೀತಿ ನಾನು ಇವಾಗ ಹಚ್ಕೊಂಡಲ್ಲ ಆ ರೀತಿ ಹಚ್ಕೊಂಡ್ಬಿಡಿ. ಕೈ ತೊಳ್ಕೊಳ್ಳೋ ಅವಶ್ಯಕತೆನೆಲ್ಲ, ತೊಳೆಯಲೂ ಬೇಡಿ, ಅದು ಹಾಗೆ ಇರಲಿ. ನಿಮ್ಮ ಕೈ ಕೂಡ ತುಂಬ ಸ್ಮೂತಾಗಿ ಕಲರಾಗಿ ಇರುತ್ತೆ. ಈ ರೀತಿ ನೀವು ಅಪ್ಲೈ ಮಾಡ್ತಾ ಬನ್ನಿ. ಆದರೆ ಇದು 1 ದಿವಸಕ್ಕೆ 2 ದಿವಸಕ್ಕೆ ವಾರಕ್ಕೆ ತಿಂಗಳಿಗೆಲ್ಲ ಆಗೋದಲ್ಲ. ನೀವು ಹಂಗೆ ಹಚ್ತಾ ಬರಬೇಕು. 6 ತಿಂಗಳು ವರ್ಷವರೆಗೂ ಇದು ಹಚ್ತಾ ಬಂದರೆ ನಿಮಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಇದು ನೈಟ್ ಹಚ್ಕೊಂಡು ಬೆಳಗ್ಗೆ ನಾವು ಮೇಕಪ್ ಮಾಡ್ಕೋಬೇಕು, ಬೇರೆ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೋಬೇಕು ಅಂತ ಕೇಳಿದ್ರಿ. ಮೇಕಪ್ಪು ನಿಮ್ಮ ಇಷ್ಟ, ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಆದರೆ ಇದು ಹಚ್ಕೊಂಡು ನೀವು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂದರೆ ಖಂಡಿತ ಅದು ಆಗಲ್ಲ.
ಏನು ಸೈಡ್ ಎಫೆಕ್ಟ್ ಆಗಲ್ಲ. ಇದರಿಂದ ಅಂತೂ ಏನು ಸೈಡ್ ಎಫೆಕ್ಟ್ ಆಗಲ್ಲ. ನನ್ನ ಅನಿಸಿಕೆ, ನನ್ನ ಪ್ರಕಾರ ಏನಂದರೆ, ನೀವು ಮುಖಕ್ಕೆ ಬೇರೆ ಯಾವುದೇ ಕ್ರೀಮ್ ಹಾಕಿದ್ರೂ ಬಂಗು ಮಾತ್ರ ಜಾಸ್ತಿ ಆಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ಬರೀ ನೀವು ಸನ್ಸ್ಕ್ರೀನು ಮತ್ತು ಮೇಕಪ್ ಮಾಡ್ಕೋತಿದ್ರಂದ್ರೆ ಮಾಡ್ಕೊಳ್ಳಿ, ಆದರೆ ಬೇರೆ ಕ್ರೀಮ್ಗಳನ್ನ ಯಾವುದೂ ಬಳಸೋಕ್ಕೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು. ಬೇರೆ ಕ್ರೀಮಿಂದ ನಮಗೆ ಬಂಗು ಅನ್ನೋದು ತುಂಬ ಬೇಗ ಹರಡ್ಕೊಂಡ್ಬಿಡುತ್ತೆ. ಕಲೆಗಳು ಬೇಕಾದರೆ ಹೋಗ್ಬಿಡ್ತವೆ, ಆದರೆ ಬಂಗು ಇನ್ನೂ ಜಾಸ್ತಿನೇ ಆಗುತ್ತೆ, ಕಮ್ಮಿ ಆಗಲ್ಲ. ಹಾಗಾಗಿ ನೀವು ಆದಷ್ಟು ಅದನ್ನು ಕಮ್ಮಿ ಮಾಡಿ, ಕ್ರೀಮ್ಗಳನ್ನ ಯಾವುದು ಬಳಸೋಕ್ಕೆ ಹೋಗಬೇಡಿ. ಇದು ಮತ್ತು ಕ್ರೀಮ್ ಎರಡು ಬಳಸಂಗಿದ್ರೆ ಇದು ಬಳಸೋಕ್ಕೆ ಹೋಗಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ವಿಡಿಯೋ ಆಗಿರುತ್ತೆ. ಈ ರೀತಿ ನೀವು ಪೌಡ್ರ್ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ, ಈ ರೀತಿ ಬಳಸ್ಕೋಬೇಕಾಗತ್ತೆ. ಯಾವುದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದರಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇರಲ್ಲ. ಎಲ್ಲವನ್ನು ಕ್ಲಿಯರ್ ಆಗಿ ಹೇಳಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಇನ್ನು ಬೇರೆ ಏನಾದರೂ ವಿಡಿಯೋಸ್ಗಳು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಾನು ವಿಡಿಯೋಸ್ಗಳನ್ನ ಮಾಡ್ತೀನಿ. ಅದು ನನಗೆ ಗೊತ್ತಿರೋದಂಥದ್ದು ನಾನು ಖಂಡಿತ ಮಾಡೇ ಮಾಡ್ತೀನಿ. ಗೊತ್ತಿಲ್ಲದಿರೋದು ಕೇಳ್ತಾ ದಯವಿಟ್ಟು ಮಾಡೋಕ್ಕಾಗಲ್ಲ. ನನಗೇನು ಗೊತ್ತಿರೋದನ್ನು ಖಂಡಿತ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದೆ ಮತ್ತು ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ತುಂಬ ಹೆಲ್ಪ್ ಆದರೆ, ನಿಮಗೂ ಕೂಡ ಯೂಸ್ ಆಗಿದ್ದರೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ. ಈ ಥರ ಪ್ರಾಬ್ಲಮ್ ಇರೋರಿಗೆ, ಹೆಣ್ಮಕ್ಳಿಗೆ ಅಂತೇನಿಲ್ಲ, ಗಂಡು ಮಕ್ಕಳು ಹೆಣ್ಮಕ್ಳು ಯಾರಾದರೂ ಬಳಸ್ಬೋದು. ಇದು ಇದರಲ್ಲಿ ಏನಂದರೆ ಒಂದು ಚೂರು ಸೈಡ್ ಎಫೆಕ್ಟ್ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಂದು ತುಂಬ ಸೂಕ್ಷ್ಮ ಸ್ಕಿನ್ನು, ನನಗೆ ಇಂಗ್ಲೀಷಲ್ಲೆಲ್ಲ ಹೇಳಕ್ಕೆ ಬರಲ್ಲ, ತುಂಬಾ ಸೂಕ್ಷ್ಮ ಇದೆ ಸ್ಕಿನ್ನು, ಮುಖ ಮಾತ್ರ. ಹಾಗಾಗಿ ನನಗೆ ವರ್ಕ್ ಆಗಿದೆ ಅಂದರೆ ನಿಮಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಂಥ ಸೂಕ್ಷ್ಮ ಸ್ಕಿನ್ ಇದ್ದರೂ ಕೂಡ ಇದು ಯಾವುದೋ ಸೈಡ್ ಎಫೆಕ್ಟ್ ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಕೂಡ ಬಳಸಿ, ನಿಮಗೂ ಕೂಡ ಯೂಸ್ ಆಗಲಿ. ಹಾಗೆ ನಿಮ್ಮ ಫ್ರೆಂಡ್ಗೆ, ರಿಲೇಷನ್ಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆನ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ನಮಸ್ಕಾರ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.